ನಮಸ್ಕಾರ ಗೆಳೆಯರೇ, ನೀವು ನೋಡ್ತಾ ಇದ್ದೀರಾ ಹಳ್ಳಿ ಹೈದ ಯೂಟ್ಯೂಬ್ ಚಾನಲ್. ಆತ್ಮೀಯ ಗೆಳೆಯರೇ, ಇವತ್ತಿನ ಈ ವಿಡಿಯೋದಲ್ಲಿ ಶಿಕ್ಷಣವನ್ನು ಕಲಿಯುತ್ತಿರುವಂಥ ವಿದ್ಯಾರ್ಥಿಗಳಿಗೋಸ್ಕರ ಆರ್ಥಿಕ ಸಹಾಯ ಆಗಲಿ ಅನ್ನುವ ಉದ್ದೇಶದಿಂದ ಒಂದು ಹೊಸ ವಿದ್ಯಾರ್ಥಿ ವೇತನವನ್ನು ತೆಗೆದುಕೊಂಡು ಬಂದಿದ್ದೇನೆ. ಯಾವ ವಿದ್ಯಾರ್ಥಿ ವೇತನ, ಯಾವ ರೀತಿ ಅರ್ಜಿ ಸಲ್ಲಿಸುವುದು ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿದ್ಯಾರ್ಥಿ ವೇತನಕ್ಕೆ ನೀವೇನಾದರೂ ಎಲ್ಲ ಮಾನದಂಡಗಳನ್ನು ಹೊಂದಿ ಅರ್ಜಿ ಸಲ್ಲಿಸಿದ್ದೇ ಆದಲ್ಲಿ ನಿಮಗೆ 100ಕ್ಕೆ 100ರಷ್ಟು ಈ ವಿದ್ಯಾರ್ಥಿ ವೇತನವನ್ನು ನೀವು ಪಡೆದುಕೊಳ್ಬೋದು. ಇದಕ್ಕೆ ನಾನು 100% ಗ್ಯಾರಂಟಿಯನ್ನು ಕೊಡ್ತಾ ಇದ್ದೀನಿ. ಈ ವಿದ್ಯಾರ್ಥಿ ವೇತನದ ಹೆಸರು ಬಂದುಬಿಟ್ಟು ಇಲ್ಲಿ ನೋಡ್ಬೋದು ನೀವು, ಲೈಫ್ಸ್ ಗುಡ್ ವಿದ್ಯಾರ್ಥಿ ವೇತನ ಅಂತ ಹೇಳಿ. ಈ ವಿದ್ಯಾರ್ಥಿ ವೇತನವನ್ನು LG ಎಲೆಕ್ಟ್ರಾನಿಕಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರು ನೀಡ್ತಾ ಇದ್ದಾರೆ. ಅಂದರೆ LG ಕಂಪ್ನಿ ಇದೆಯಲ್ಲ, ಆ ಕಂಪ್ನಿಯ ವತಿಯಿಂದ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ. ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಹತೆಗಳನ್ನು ನೋಡುವುದಾದ್ರೆ, ನೀವು ಭಾರತದ ಯಾವುದೇ ಕಾಲೇಜುಗಳಲ್ಲಿ ಪದವಿಯನ್ನು ಪಡಿತಿರಬೇಕು. ಮೊದಲ ವರ್ಷದ ಪದವಿಯನ್ನು ಅನುಸರಿಸ್ತಿದ್ರೂ ನಡೆಯುತ್ತೆ, ಅಥವಾ ಯಾವುದೇ ರೀತಿಯ ಫಸ್ಟ್ ಸೆಕೆಂಡ್ ಸೆಮ್ ಯಾವುದೇ ವರ್ಷದ ಪದವಿಯನ್ನು ಕೂಡ ನೀವು ಪಡಿತಾ ಇದ್ರೂ ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ನೀವು ಅರ್ಜಿ ಸಲ್ಲಿಸ್ಬೋದು. ಈಗ ಪ್ರಥಮ ವರ್ಷದ ವಿದ್ಯಾರ್ಥಿಗಳ 12ನೇ ತರಗತಿಯಲ್ಲಿ ಈಗಾಗಲೇ ರಿಸಲ್ಟ್ ಬಂದಿದೆಯಲ್ಲ, 12ನೇ ತರಗತಿ ಅಂಥ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರ್ತೀರಿ. ನೀವು ಕನಿಷ್ಠ 60% ಅಂಕಗಳನ್ನು ಗಳಿಸಿರ್ಬೇಕಾಗತ್ತೆ. ಆದರೆ 2, 3 ಅಥವಾ 4ನೇ ವರ್ಷದ ವಿದ್ಯಾರ್ಥಿಗಳು ಹಿಂದಿನ ವರ್ಷ ಕನಿಷ್ಠ 60 ಅಂಕಗಳನ್ನು ಕೂಡ ನೀವು ಗಳಿಸಿರ್ಬೇಕಾಗತ್ತೆ. ಅಂದರೆ ಈ ವರ್ಷ ಮೊದಲ ವರ್ಷದ ಪದವಿಗೆ ಯಾರಾದರೂ ಅಡ್ಮಿಷನ್ ಮಾಡಿದ್ರಿ ಅಂದರೆ ನೀವು 12ನೇ ತರಗತಿಯಲ್ಲಿ 60% ಅಂಕಗಳನ್ನು ಗಳಿಸಿರ್ಬೇಕಾಗತ್ತೆ. ನೀವೇನಾದರೂ ಈಗಾಗಲೇ ಪದವಿ ಮೊದಲನೇ ವರ್ಷ, 2ನೇ ವರ್ಷ ಅಥವಾ 3ನೇ ವರ್ಷವನ್ನು ಮುಗಿಸಿ 4ನೇ ವರ್ಷಕ್ಕೂ ಇದ್ರಿ ಅಂದ್ರೆ, ಅಥವಾ 2ನೇ ವರ್ಷ ಮುಗಿಸಿ 3ನೇ ವರ್ಷಕ್ಕೆ ಇದ್ರಿ ಅಂದ್ರೆ, ನೀವು ಹಿಂದಿನ ತರಗತಿಯಲ್ಲಿ ಅಂದರೆ 3ನೇ ವರ್ಷ ಇದ್ದರೆ ಅಂದರೆ 2ನೇ ವರ್ಷದ ಅವಧಿ ಒಳಗೆ ನೀವು ಕನಿಷ್ಠ 60 ಅಂಕಗಳನ್ನು ಗಳಿಸಿರ್ಬೇಕಾಗತ್ತೆ. ಮತ್ತು ಅದೇ ರೀತಿ ನೀವೇನಾದರೂ ನಿಮ್ಮ ತಂದೆ ತಾಯಿ ಏನಾದರೂ ಬಡ್ಡಿ ಪೋರ್ ಸ್ಟಡಿ ಮತ್ತು LG ಎಲೆಕ್ಟ್ರಾನಿಕ್ ಪ್ರೈವೇಟ್ ಲಿಮಿಟೆಡ್ ಒಳಗೆ ಕೆಲಸ ಮಾಡ್ತಿದ್ರೆ ಅಂದ್ರೆ ಅಂಥವ್ರ ಮಕ್ಕಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ. ಮತ್ತೇನು ಅರ್ಹತಾ ಮಾನದಂಡಗಳನ್ನು ನೋಡೋದಾದ್ರೆ, ಪ್ರತಿಭಾವಂತ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಯಾರು ಬೇಕಾದರೂ ಕೂಡ ಅರ್ಜಿ ಸಲ್ಲಿಸ್ಬೋದು. ಮತ್ತು ನಿಮ್ಮ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ. 8 ಲಕ್ಷಕ್ಕಿಂತ ಹೆಚ್ಚಿದ್ರೂ ನೀವು ಅರ್ಜಿ ಸಲ್ಲಿಸ್ಬೋದು. ಆದರೆ 8 ಲಕ್ಷಕ್ಕಿಂತ ಕಡಿಮೆ ಇರುವಂಥ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾನೆ ಅಂತ ಹೇಳಿದ್ದಾರೆ. ಮತ್ತು ಈ ಅರ್ಜಿಯು 4 ಹಂತಗಳಲ್ಲಿ ಸ್ವೀಕರಣೆ ಮಾಡ್ತಾರೆ. ಯಾವ್ಯಾವ ಹಂತ ಅಂದ್ರೆ, ಮೊದಲಿಗೆ ನಿಮ್ಮ ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದ್ರೆ ಆಮೇಲೆ ಹೇಳ್ತು ನೋಡ್ರಿ. ಮತ್ತು ಈ ವಿದ್ಯಾರ್ಥಿ ವೇತನಕ್ಕೆ ನೀವೇನಾದರೂ ಅರ್ಜಿ ಸಲ್ಲಿಸಿದ್ರೆ ಎಷ್ಟು ವಿದ್ಯಾರ್ಥಿ ವೇತನ ಸಿಗ್ತದೆ ಅಂದ್ರೆ, 1 ವರ್ಷ 1 ಲಕ್ಷದವರೆಗೂ ಕೂಡ ನೀವು ಈ ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ಬೋದು. ನಾನು ಈಗಾಗಲೇ ಹೇಳಿದ್ದೀನಿ ನಿಮ್ಗೆ, ಇದು 1 ವರ್ಷದ ಅವಧಿಗೆ ಮಾತ್ರ ನೀಡ್ತಾರೆ. ಅಪ್ ಟು 1 ಲಕ್ಷ ರೂಪಾಯಿವರೆಗೂ ಕೂಡ ನೀವು ವಿದ್ಯಾರ್ಥಿ ವೇತನವನ್ನು ನೀವು ಪಡೆದುಕೊಳ್ಬೋದು. ಈ ವಿದ್ಯಾರ್ಥಿ ವೇತನವನ್ನು ನೀವು ಪರೀಕ್ಷಾ ಶುಲ್ಕವಾಗಿರ್ಬೋದು, ಹಾಸ್ಟೆಲ್ ಶುಲ್ಕವಾಗಿರ್ಬೋದು, ಬೋಧನಾ ಶುಲ್ಕವಾಗಿರ್ಬೋದು, ಪುಸ್ತಕಗಳನ್ನು ಕೊಂಡ್ಕೊಳ್ಳಲಾಗಿರ್ಬೋದು, ಶಿಕ್ಷಣದ ಯಾವುದೇ ವೆಚ್ಚಗಳಿಗೂ ಕೂಡ ನೀವು ಈ ವಿದ್ಯಾರ್ಥಿ ವೇತನವನ್ನು ಬಳಸ್ಕೊಳ್ಬೋದು. ಏನೇನು ದಾಖಲಾತಿಗಳು ಬೇಕಂದ್ರೆ, 12ನೇ ತರಗತಿ ಅಂಕಪಟ್ಟಿ ಬೇಕಾಗಿರ್ತೈತಿ. ನೀವು ಮೊದಲ ವರ್ಷದ ಪದವಿಗೆ ಪ್ರವೇಶವನ್ನು ಪಡೆದಿದ್ರೆ, ನೀವೇನಾದರೂ 2, 3, 4ನೇ ವರ್ಷದ ಪ್ರವೇಶವನ್ನು ಪಡೆದಿದ್ದರೆ ಹಿಂದಿನ ವರ್ಷ ಅಥವಾ ಸೆಮಿಸ್ಟರ್ ಅಂಕಪಟ್ಟಿಗಳು ಬೇಕಾಕ್ಕವು. ಮತ್ತು ವಿಳಾಸ ಪೂರ್ವವಾಗಿ ಆಧಾರ್ ಕಾರ್ಡು ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಬೇಕಾಗಿರ್ತೈತಿ. ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗಿರ್ತೈತಿ. ನೀವೇನಾದರೂ ಗ್ರಾಮ ಪಂಚಾಯತಿ ಪ್ರಮಾಣ ಪತ್ರ ಇತ್ತಂದ್ರೆ ಯಾವುದೇ ರೀತಿಯಾದಂಥ ಪ್ರಮಾಣ ಪತ್ರಗಳನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡನ್ನು ಅಪ್ಲೋಡ್ ಮಾಡ್ಬೋದು. ಅದೇ ರೀತಿ ನೀವು ಪ್ರವೇಶ ಪಡೆದಿರೋಣಾಂಕ, ಶಾಲೆ ಪ್ರವೇಶ ಪ್ರಮಾಣ ಪತ್ರ ಅಥವಾ ಶಾಲಾ ಗುರುತಿನ ಚೀಟಿ ಇರ್ತೈತಲ್ಲ, ಅದು ಬೇಕಾಕೈತಿ. ಅದೇ ರೀತಿ ಶುಲ್ಕ ರಸೀದಿ ಬೇಕಾಕೈತಿ. ಅಂದರೆ ನೀವು ಕಾಲೇಜ್ ಫೀಸ್ ಏನು ತುಂಬಿರ್ತಿರಲ್ಲ ಅದರ ರಸೀದಿ ಬೇಕಾಗಿರ್ತೈತಿ. ಮತ್ತು ಸಂಸ್ಥೆಯಿಂದ ಬೋನೆಫೈಡ್ ಪ್ರಮಾಣ ಪತ್ರ ಅಂತ ಕೊಡ್ತಾರೆ, ಅದು ಬೇಕಾಕೈತಿ. ಮತ್ತು ನಿಮ್ಮ ಬ್ಯಾಂಕ್ ಖಾತೆ ಪಾಸ್ಬುಕ್ಕ ಮತ್ತು ನಿಮ್ಮ ಫೋಟೋ ಇವೆಲ್ಲವೂ ಕೂಡ ಬೇಕಾಗತ್ತೆ. ನೀವು ಯಾವ ರೀತಿ ಅರ್ಜಿ ಸಲ್ಲಿಸೋದಂದ್ರೆ, ಬಡ್ಡಿ ಪೋರ್ ಸ್ಟಡಿ ವೆಬ್ಸೈಟ್ ಐತಿದೆ, ಈ ವೆಬ್ಸೈಟ್ದಾಗ ಹೋಗಿ ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಲಾಗಿನ್ ಆಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಬೇಕಾದರೆ ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕೆಳಗೆ ಕೊಟ್ಟಿರ್ತೀನಿ, ಅಲ್ಲಿಂದ ನೇರವಾಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಈ ವಿದ್ಯಾರ್ಥಿ ವೇತನದ ಅರ್ಜಿ ಸಲ್ಲಿಸಿದ ನಂತರ ನಿಮ್ಮನ್ನು ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೋತಾರಂದ್ರೆ, ಮೊದಲ ನಿಮ್ಮ ಎಲ್ಲ ವಿವರಗಳನ್ನು ಮತ್ತು ಶೈಕ್ಷಣಿಕ ದಾಖಲಾತಿಗಳನ್ನು ಭರ್ತಿ ಮಾಡಿದ ನಂತರ ನೀವು ಹಿಂದಿನ ತರಗತಿಯಲ್ಲಿ ಗಳಿಸಿದಂಥ ಅಂಕಗಳ ಆಧಾರದ ಮೇಲೆ ಮತ್ತು ನಿಮ್ಮ ಕುಟುಂಬದ ಆದಾಯ ಎರಡರ ಮೇಲೆ ನಿಮ್ಮನ್ನು ಮೆರಿಟ್ ಪಟ್ಟಿ ಲಿಸ್ಟನ್ನು ತಯಾರು ಮಾಡ್ತಾರೆ. ಆ ಮೆರಿಟ್ ಲಿಸ್ಟಲ್ಲಿ ಬಂದಂತಹ ವಿದ್ಯಾರ್ಥಿಗಳಿಗೆ ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಅವರಿಗೆ ಟೆಲಿಫೋನ್ ಮೂಲಕ ಸಂದರ್ಶನವನ್ನು ಮಾಡ್ತಾರೆ. ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ನಾನು ಹೇಳಿದೆ ನಿಮ್ಗೆ, ಟೆಲಿಫೋನ್ ಸಂದರ್ಶನ ಯಾವ ರೀತಿ ಇರ್ತೈತೆ ಅಂದರೆ, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡನ್ನು ಮತ್ತು ನಿಮ್ಮ ಶಿಕ್ಷಣದ ಬಗ್ಗೆ ಆಗಿರ್ಬೋದು, ನಿಮ್ಮ ಮುಂದಿನ ಕನಸಿನ ಬಗ್ಗೆ ಆಗಿರ್ಬೋದು, ಇದೇ ಮಾಹಿತಿಯನ್ನು ಕೇಳ್ತಾರೆ. ಸಂದರ್ಶನವು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಇರ್ತೈತಿ.
ಅಲ್ಲಿ ಯಾರ ಶಾರ್ಟ್ ಲಿಸ್ಟಲ್ಲಿ ನೀವು ಏನಾದರೂ ಸಂದರ್ಶನದಲ್ಲಿ ಪಾಸ್ ಆದ್ರೆ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ಗಳನ್ನು ವೆರಿಫಿಕೇಷನ್ ಮಾಡ್ತಾರೆ. ಡಾಕ್ಯುಮೆಂಟ್ಗಳನ್ನು ವೆರಿಫಿಕೇಷನ್ ಮಾಡಿದ ನಂತರ ನಿಮ್ಗೆ ಅಂತಿಮವಾಗಿ ಹಣವನ್ನು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾರೆ. ಇದು ಒಂದು ಹೊಸ ವಿದ್ಯಾರ್ಥಿ ವೇತನ ಆಗಿರ್ತೈತಿ. ಈ ವಿದ್ಯಾರ್ಥಿ ವೇತನಕ್ಕೆ 12ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದಂಥ 60ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರುವಂಥ ವಿದ್ಯಾರ್ಥಿಗಳು ಮತ್ತು ಪದವಿಯಲ್ಲೂ ಕೂಡ 60ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದಂಥ ವಿದ್ಯಾರ್ಥಿಗಳು ಮತ್ತು ನಿಮ್ಮ ಕುಟುಂಬದ ಆದಾಯ ಯಾರ್ದು ಕಡಿಮೆ ಇರ್ತೈತಲ್ಲ, ಯಾರಿಗೆ ಹಣಕಾಸಿನ ಅವಶ್ಯಕತೆ ಐತಲ್ಲ ಅಂಥವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸ್ರಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.